ರಾತ್ರೋರಾತ್ರಿ ಕೂಚದ ಕಲ್ಲು ಧ್ವಂಸ ಕಿಡಿಗೇಡಿಗಳ ಕೃತ್ಯಕ್ಕೆ ರೈತ ಕಂಗಾಲು. ಮಧುಗಿರಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಕೃಷಿಯನ್ನೇ ನೆಚ್ಚಿಕೊಂಡು ಜೀವನ ಸಾಗಿಸಲು ಮುಂದಾಗಿದ್ದ ರೈತನೊಬ್ಬನ ಜಮೀನಿನ ಕೂಚದ ಕಲ್ಲುಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ಪುಡಿಪುಡಿ ಮಾಡಿರುವ ಕರುಣಾಜನಕ ಘಟನೆ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೊಡಿಗೇನಹಳ್ಳಿಯ ಸರ್ವೆ ನಂಬರ್ 1ರಲ್ಲಿ ಇಬ್ರಾಹಿಂ ಖಲೀಲ್ ಎಂಬುವವರು ಕಳೆದ 10 ತಿಂಗಳ ಹಿಂದೆ ಸುಮಾರು 3 ಎಕರೆ 6 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದರು. ಜಮೀನಿನಲ್ಲಿ ಕೊಳವೆಬಾವಿ ಕೊರೆಸಿದಾಗ ಉತ್ತಮ ನೀರು ಬಿದ್ದಿದ್ದರಿಂದ ಕೃಷಿ ಚಟುವಟಿಕೆ ಆರಂಭಿಸಲು ನಿರ್ಧರಿಸಿದ್ದರು. ಬೆಳೆ ರಕ್ಷಣೆ ಹಾಗೂ ಜಮೀನಿನ ಭದ್ರತೆಗಾಗಿ ಸುತ್ತಲೂ ಮುಳ್ಳುತಂತಿ ಬೇಲಿ ಅಳವಡಿಸಲು ಸುಮಾರು 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದರು. ಬೇಲಿಗಾಗಿ 300 ಕೂಚದ ಕಲ್ಲುಗಳು ಹಾಗೂ ಮುಳ್ಳುತಂತಿಯನ್ನು ತರಿಸಿ ಈಗಾಗಲೇ ಸುಮಾರು 200 ಕಲ್ಲುಗಳನ್ನು ಜಮೀನಿನ ಸುತ್ತಲೂ ನೆಡಲಾಗಿತ್ತು. ಬೆಳಿಗ್ಗೆ ಜಮೀನಿಗೆ ಬಂದು ನೋಡಿದಾಗ ಕಿಡಿಗೇಡಿಗಳು ನೆಟ್ಟಿದ್ದ ಕಲ್ಲುಗಳನ್ನೆಲ್ಲ ಧ್ವಂಸಗೊಳಿಸಿ ಪುಡಿಪುಡಿ ಮಾಡಿ ನೆಲಕ್ಕೆ ಕೆಡವಿರುವುದು ಬೆಳಕಿಗೆ ಬಂದಿದೆ. ಇದನ್ನು ಕಂಡು ಆಘಾತಕ್ಕೊಳಗಾದ ರೈತ ಇಬ್ರಾಹಿಂ ಖಲೀಲ್ ಕಣ್ಣೀರಿಟ್ಟು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸಾಲ ಸೋಲ ಮಾಡಿ ಜಮೀನಿಗೆ ಬೇಲಿ ಹಾಕಿಸಲು ಕಲ್ಲುಗಳನ್ನು ನೆಟ್ಟಿದ್ದೆ. ಇಂತಹ ದ್ವೇಷದ ಕೃತ್ಯ ಎಸಗಿರುವವರು ನಾಳೆ ನನ್ನ ಪ್ರಾಣಕ್ಕೂ ಕಂಟಕ ತರಬಹುದು. ನನಗಿಲ್ಲಿ ಪ್ರಾಣಭೀತಿ ಎದುರಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ನನಗೆ ನ್ಯಾಯ ಒದಗಿಸಿಕೊಡಬೇಕು ನೊಂದ ರೈತ ಕಣ್ಣೀರು ಹಾಕಿದ್ದಾರೆ. ದೂರು ದಾಖಲು, ತನಿಖೆ ಚುರುಕು. ಈ ಸಂಬಂಧ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃತ್ಯ ಎಸಗಿದ ಕಿಡಿಗೇಡಿಗಳ ಪತ್ತೆಗಾಗಿ ಜಮೀನಿನ ಸುತ್ತಮುತ್ತಲಿನ ಪ್ರದೇಶ ಹಾಗೂ ರೈತರ ತೋಟಗಳಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪೊಲೀಸರು ಜಾಲಾಡುತ್ತಿದ್ದಾರೆ. ಇಬ್ರಾಹಿಂ ಖಲೀಲುಲ್ಲಾ ಅಂತೇಳಿ ಸರ್, ಇದು ಜಮೀನು 20 ವರ್ಷದ ಮುಂಚೆ ಕೊಡಿಗೇನಹಳ್ಳಿಯವರು ಮಾರಾಟ ಮಾಡಿದ್ದಾರೆ ದೇವನಹಳ್ಳಿ ನರಸಿಂಹಮೂರ್ತಪ್ಪ ಅವ್ರಿಗೆ. ಅವ್ರ ಕಡೆಯಿಂದ ನಾವು ತಗೊಂಡು 10 ತಿಂಗಳಾಗಿದೆ ಸರ್. ನಾವು 10 ತಿಂಗಳಾದಮೇಲೆ ವ್ಯವಸಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಆಗದ ಉದ್ದೇಶದಿಂದ ನಾನು ವ್ಯವಸಾಯ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಲ್ಲ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಹದ್ಬಸ್ ಮಾಡಿಸಿ ಎಲ್ಲ ಸಮ್ಮುಖದಲ್ಲಿ ಹದ್ಬಸ್ ಮಾಡಿಸಿದ್ವಿ. ಹದ್ಬಸ್ ಮಾಡಿಸಿ ನಾವು ಫೆನ್ಸಿಂಗ್ ಮಾಡಿಸೋವಾಗ ಬಂದು ಕೆಲವರು ಬಂದು ಕಿಡಿಗೇಡಿಗಳು ಇಲ್ಲಿ ಗಲಾಟೆ ಮಾಡಿದರು. ಅದಾದ ನಂತರ ರಾತ್ರಿ ಹೊತ್ತು ಬಂದುಬಿಟ್ಟು ಕಿಡಿಗೇಡಿಗಳು ಪೂರ್ತಿ ನಂಗೆ ಹಾಕಿರೋ ಫೆನ್ಸಿಂಗ್ ಕಲ್ಲೆಲ್ಲ ನಷ್ಟ ಮಾಡಿದೆ ಸರ್. ನನಗೆ ಫೆನ್ಸಿಂಗ್ ಕಲ್ಲೆಲ್ಲ ಪೂರ್ತಿ ಪುಡಿಪುಡಿಯಾಗಿ ಮಾಡಿಬಿಟ್ಟಿರು ಸರ್. ನನ್ನ ಹತ್ರ 250 ಕಲ್ಲಿತ್ತು. 250 ಕಲ್ಲೂ ಪುಡಿಪುಡಿ ಮಾಡಾಕಿದ್ದಾರೆ. ನನಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸ್ಟೇಷನ್ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಠಾಣೆಯಲ್ಲಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಸರ್. ನೆನೆಸಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಸರ್. ಅವ್ರು ಬಂದುಬಿಟ್ಟು 35 ಬಾರ್ 3, 35 ಬಾರ್ 4, 35 ಬಾರ್ 8 3 ಪಾಣಿ ಇದೆ ಸರ್. ಇದರಲ್ಲಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ರಕ್ಷಣೆನೂ ಕೊಡ್ಬೇಕು ಸರ್. ನಮ್ಮ ಪ್ರಾಣ ಬೆದರಿಕೆ ಏನಿದೆ ಸರ್, ನಮಗೆ ಇದ್ರ ರಕ್ಷಣೆನೂ ಬೇಕು ಸರ್. ನಮಗೆ ಭೂಮಿ ಯಾವ ಕೊಡಿಗೇನಹಳ್ಳಿಗೆ ಬರುತ್ತೆ ಸರ್. ಇದು ನಮಗೆ ಓಡಾಡೋಕ್ಕೆ ನಾನು ಒಬ್ಬಂಟಿ ಸರ್. ನಾನು ಒಬ್ಬಂಟಿ ಓಡಾಡ್ಬೇಕು ಸರ್. ನನಗೆ ಜೀವ ಬೆದರಿಕೆ ಇದೆ ಸರ್. ನನಗೆ ರಕ್ಷಣೆ ಕೊಡ್ಬೇಕು ಸರ್. ನೀವೀಗ ಮಧುಗಿರಿಯಲ್ಲಿ ವಾಸ ಇದ್ದೀನಿ ಸರ್. ಈಗ ನಾನು ದಿನ ಬರೋದು ಹೋಗೋದಿರುತ್ತೆ ಸರ್. ನನಗೆ ಜೀವ ಬೆದರಿಕೆ ಇದೆ ಸರ್. ಜೀವ ಭಯ ಆಗ್ತಾ ಇದೆ. ನನಗೆ ರಕ್ಷಣೆ ಕೊಡ್ಬೇಕು ಸರ್.